ಒಂದು ವಿಡಿಯೋ ಇಡೀ ಕರ್ನಾಟಕದಲ್ಲಿರೋ ಪ್ರತಿ ಒಬ್ರಿಗೂ ಕೂಡ ರಕ್ತ ಕುದಿಯೋ ಹಾಗೆ ಮಾಡುತ್ತೆ ಅಂತ ಅಂದ್ರೆ ಈ ವಿಡಿಯೋ ಯಾವ ರೇಂಜ್ಗೆ ಇಂಪ್ಯಾಕ್ಟ್ ಮಾಡೈತೆ ಅಂತ ಒಂದ್ಸಲ ಎಲ್ರೂ ಯೋಚನೆ ಮಾಡಬೇಕಾಗಿದ್ದೆ. ನ್ಯಾಯ ಕೇಳೋದ್ರಲ್ಲೂ ಕೂಡ ಜಾತಿ ಭೇದ ಭಾವ ಮಾಡ್ತಿರಲ್ಲ, ಹಿಂದೂ ಮುಸ್ಲಿಂ ಅಂತ. ನಿಮ್ಗೆ ಯಾವ್ದ್ರಲ್ಲಿ ಹೊಡಿಬೇಕು ಅಂತ ನನಗಂತೂ ಒಂದು ಗೊತ್ತಿಲ್ಲ. ಈ ವಿಡಿಯೋ ವಿತಿನ್ 6 days ಒಳಗಡೆ ಹೋಗಿರುವಂತ ವ್ಯೂಸು 1,30,00,000. ಈ ವಿಡಿಯೋ ಹೋಯ್ತಿರೋ ಸ್ಪೀಡ್ನ ನೋಡ್ತು ಅಂತ ಅಂದ್ರೆ ವಿತಿನ್ 2 days ಒಳಗಡೆ 2 ಕೋಟಿ ಮುಟ್ಟೋದ್ರಲ್ಲಿ ನನ್ಗೆ ಯಾವುದೇ ರೀತಿ ಡೌಟ್ ಕೂಡ ಕಾಣಿಸ್ತಾ ಇಲ್ಲ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ನನ್ನ ಚಾನಲಿಗೆ ಸಂಬಂಧಪಟ್ಟಿದ್ದ ಟಾಪಿಕ್ ಅಲ್ಲ, ಬಟ್ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಡಿಯೋ. ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸು ಮಾತಾಡಬೇಕಾಗಿರುವಂತ ವಿಡಿಯೋ. ಹೌದು, ನನ್ನ ಚಾನಲಿಗೆ ಅಷ್ಟೊಂದೇನು ಸಬ್ಸ್ಕ್ರೈಬರ್ಸ್ ಇಲ್ಲ, 500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಆ 500 ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ವಿಡಿಯೋನ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿನ್ನ ನನ್ನ ಕರ್ನಾಟಕದ ಪ್ರತಿ ಒಬ್ಬ ಜನರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಹೆಣ್ಮಕ್ಳಿಗೆ ಆಗಿತ್ತು ಅಂತ ಅಂದಿದ್ರೆ ನಮ್ಗೆಷ್ಟು ರೋಷಾವೇಶ ಬರುತ್ತೋ, ಕರ್ನಾಟಕದಲ್ಲ ಇಡೀ ಇಂಡಿಯಾದಲ್ಲಿ ಯಾವುದೇ ಒಂದು ಹೆಣ್ಮಗಳಿಗೆ ಈ ಥರ ಅನ್ಯಾಯ ಆದಾಗ ಧ್ವನಿ ಎತ್ತಿದ್ದಂಥ ಟೈಮಲ್ಲೂ ನಾವು ಸುಮ್ಮನೆ ಇತ್ತು ಅಂತ ಅಂದರೆ ಇವು ಯಾವತ್ತಿಗೂ ಕೂಡ ನಿಲ್ಲದೇ ಇಲ್ಲ, ನಡೀತಾ ಹೋಗ್ತಾನೆ ಇರ್ತವೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸಮೀರ್ MD ಅವ್ರ ಬಗ್ಗೆ ಮಾತಾಡೋಣ. ದೂತ ಸಮೀರ್ MD ಕರ್ನಾಟಕದ ಮನೆ ಮಗ ಅಂತಾನೆ ಈಗ ಫೇಮಸ್ ಆಗೋಗ್ಬಿಟ್ಟಿದ್ದಾರೆ ಗುರು. ಒಂದು ವಿಡಿಯೋ ಶಿವರಾತ್ರಿ ಆಗಿ ಮಾರನೇ ಬೆಳಗ್ಗೆ ಮಾಡಿದ್ದಂಥ ವಿಡಿಯೋ ಈ ರೇಂಜ್ಗೆ ಸೆನ್ಸೇಷನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಅವರನ್ನು ಕೂಡ ಅನ್ಕೊಂಡಿದ್ರೋ ಇಲ್ವೋ ಯಾರಿಗೂ ಕೂಡ ಗೊತ್ತಿಲ್ಲ. 10 ಲಕ್ಷ ವ್ಯೂಸು ಅವ್ರ ಚಾನಲಿಗೆ. ನಾನು ಸಬ್ಸ್ಕ್ರೈಬರು ಒಂದು ದಿನಕ್ಕೆ 1 ಲಕ್ಷ ವ್ಯೂಸ್ ಆಗಿತ್ತು ಅಷ್ಟೇ. 8,000 9,000 ಲೈಕ್ ಇತ್ತು ನಾನು ಲೈಕ್ ಮಾಡಿದಾಗ. ಬಟ್ ಅದಾದ್ಮೇಲೆ ಅವ್ರು ಯಾವಾಗ ಪ್ರೈವೇಟ್ ಮಾಡಿಸ್ತಾರೆ, 10 ಲಕ್ಷ ವ್ಯೂಸ್ ಯಾವಾಗ ಕ್ರಾಸ್ ಆಗುತ್ತೆ, ಜನ ಇಲ್ಲ ಗುರು ಈ ವಿಡಿಯೋದಲ್ಲಿ ಏನೋ ಡಿಫ್ರೆಂಟ್ ವೈಬ್ನ ತಂದಿದ್ದಾರೆ. 39 ನಿಮಿಷ ಲಿಟ್ರಲಿ ನನ್ನ 39 ನಿಮಿಷನ ಒಂದು ಸಲನೂ ಸ್ಕಿಪ್ ಮಾಡ್ದಂಗೆನೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರತಿ ಒಬ್ರು ಕೂಡ ನೋಡಿರ್ತಾರೆ. ನೋಡಿರೋದಕ್ಕೇನೆ ಈ ರೇಂಜ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿರೋದು. ಬೆಂಕಿ ಗುರು ನಿಜವಾಗ್ಲೂ. 10 ಲಕ್ಷ ವ್ಯೂಸ್ ಹೋಯ್ತಾ ಇದ್ದಂಗೆ ನಿನ್ನೆ ಅವರೇನೆ ಮಾತಾಡಿದ್ದಾರೆ. ಮಹೇಶ್ ತಿಮ್ರೋಟಿ ಸರ್ ಅವ್ರ ಜೊತೆ ಕೂತ್ಕೊಂಡು ನೈಟ್ ಒಂದು ವಿಡಿಯೋ ಕೂಡ ಬಿಟ್ಟಿದ್ದಾರೆ ನೋಡಿ. ನಾವಿಲ್ಲಿ ಆ ಸ್ಥಳದ ಬಗ್ಗೆ ಮಾತಾಡೋದು ಬೇಕಿಲ್ಲ, ಸಮೀರ್ MD ಅವ್ರ ಬಗ್ಗೆ ಮಾತ್ರ ಮಾತಾಡೋಣ. ಯಾಕೆ ಅಂತ ಅಂದರೆ ಅಟ್ ಪ್ರೆಸೆಂಟು ಅವ್ರ ಸಿಚುವೇಶನ್ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕೆ ಅಂತ ಅಂದರೆ ಅಂಥವ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಯೋಚನೆ ಮಾಡೋದೇನೆ ಸಖತ್ ಸೆನ್ಸಿಟಿವ್ ವಿಚಾರ. ವಿಡಿಯೋ ಮಾಡ್ತೀನಿ ಅಂತ ಯೋಚನೆ ಮಾಡೋದೇನೆ ದೊಡ್ಡ ವಿಚಾರ. ಹಾಕಿ ಅದರಲ್ಲಿ ಈ ರೇಂಜ್ಗೆ ವ್ಯೂಸ್ ಹೋದ್ಮೇಲಂತೂ ಯಾವ ರೇಂಜ್ಗೆ ಭಯ ಇರಬೇಡ, ಯೋಚನೆ ಮಾಡಿ. ನೀವೇನೇ ಸಪೋರ್ಟ್ನ ಮಾಡ್ಬೋದೋ, ಬಟ್ ಅವರಿಗೂ ಭಯ ಇರುತ್ತಲ್ವ ಗುರು. ಅವ್ರ ಮನೆ ಅಡ್ರೆಸ್ನ ಲೀಕ್ ಮಾಡಿದ್ದಾರೆ, ಅವ್ರ ಫೋನ್ ನಂಬರ್ನ ಲೀಕ್ ಮಾಡಿದ್ದಾರೆ. ಇಷ್ಟೆಲ್ಲ ಲೀಕ್ ಆಗಿದ್ದಾಗ ಅವರೇನೇನೆ ಹೇಳಿದ್ದಾರೆ, ನನಗೆ ಯಾರು ಯಾವಾಗ ಬಂದು ಹೊಡಿತಾರೋ ಅಂತ ಭಯ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. 10 ಲಕ್ಷ ವ್ಯೂಸ್ ಯಾವಾಗ ಕ್ರಾಸ್ ಆಯಿತೋ ನಾನು ಏನಾದ್ರು ತಪ್ಪು ಮಾಡಿಬಿಟ್ನ, ನಮ್ಮ ಅಮ್ಮ ಅಳ್ತಾ ಇದ್ದಾರೆ, ನಮ್ಮ ಅಕ್ಕ ಅಳ್ತಾ ಇದ್ದಾರೆ, ನನ್ನ ಮಗ ಏನು ತಪ್ಪನ್ನ ಮಾಡಿಲ್ಲ ಅಂತ ಪಾಪ ನೆನ್ನೆ ಹೇಳಿದ್ದಾರೆ. ಬಟ್ ಮಹೇಶ್ ತಿಮ್ರೋಟಿ ಸರ್ ಮತ್ತೆ ನಮ್ಮ ಗಿರೀಶ್ ಮುಟ್ಟಣ್ಣನವರು ಅವ್ರ ಜೊತೆ ಯಾವಾಗ್ಲೂ ನಿಂತ್ಕೊಂಡು ನೆನ್ನೆ ಗಿರೀಶ್ ಮುಟ್ಟಣ್ಣ ಸರ್ ಅವ್ರ ಮನೆಗೆ ಹೋಗಿ ಪೊಲೀಸರು ನೋಟಿಸ್ನ ಕೊಟ್ಟು ಅರೆಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ರಂತೆ. ಅವ್ರ ಜೊತೆ ಎಲ್ಲ ಮಾತಾಡಿ ಕನ್ವಿನ್ಸ್ ಮಾಡಿ ನಾವು ತನಿಖೆಗೆ ಯಾವುದೇ ರೀತಿ ಅಡ್ಡಿಪಡಿಸೋದಿಲ್ಲ, ಸಮೀರ್ ಅವರು ಆಗೇ ಆಗ್ತಾರೆ. ಅವರು ನ್ಯಾಯನೇ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಅದಕ್ಕೆ ವಿತ್ ಪ್ರೂಫ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ವಿತ್ ಪ್ರೂಫ್ ಇಲ್ಲದನೆ ಈ ರೇಂಜಿಗೆ ಮಾತಾಡೋದಕ್ಕೆ ಆಗೋದಿಲ್ಲ. ಈಗ ಆ ವಿಡಿಯೋ ಬಗ್ಗೆ ಮಾತಾಡೋಣ ಗುರು. 39 ನಿಮಿಷದ ವಿಡಿಯೋ ಈ ರೇಂಜ್ಗೆ ಹಿಟ್ ಆಗೋದಕ್ಕೆ ಕಾರಣ ಆದ್ರೆ ಏನು? ಕಾರಣ ಒಂದೇ, ಅವರು ಬ್ಯಾಕ್ ಗ್ರೌಂಡಲ್ಲಿ ಮಾಡಿರುವಂಥ ವಿಜುವಲೈಸ್ ಎಫೆಕ್ಟು. ಏನೋ ಒಂಥರ ಜನಕ್ಕೆ ಕಣ್ಣು ಮುಂದೆ ಕಟ್ಟಿದಾಗೆ ಪ್ರತಿ ಒಬ್ರಿಗೂ ಕೂಡ ರೋಷ ಕುದಿಯುತ್ತಲ್ಲ, ಹಂಗೆ ಈಗ ಹೇಳ್ತಾರಲ್ಲ ಡೈರೆಕ್ಟ್ರು ಯಾವ ಥರ ಜನದ ಅಟೆನ್ಷನ್ನ ಸೀಕ್ ಮಾಡ್ತಾರೋ ಆ ಥರ ಮಾಡಿರೋದು. ಒಂದು ಸ್ಟೋರಿನ ನರೇಶನ್ನ ಈ ಥರನೂ ಹೇಳ್ಬೋದು. ಪ್ರತಿ ಒಂದಕ್ಕೂ ಲಿಂಕು, ಈ ಪೊಲೀಸಿಂದ ನೆಕ್ಸ್ಟ್ ಕೇಸಿಗೆ ಲಿಂಕು, ನೆಕ್ಸ್ಟ್ ಕೇಸಿಂದ ಇನ್ನೊಬ್ರಿಗೆ ಲಿಂಕು, ಯಾರಿಂದ ಯಾರಿಗೆ ಅನ್ನೋದು ಎಲ್ಲರಿಗೂ ಗೊತ್ತು. ಬೆಂಕಿ. ಆ ವಿಡಿಯೋ 39 ನಿಮಿಷದ ವಿಡಿಯೋನ ನೋಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನನಗೆ ಅನ್ನಿಸ್ತಾ ಇರೋದು ಈ ವಿಡಿಯೋ ಮುಗಿಬಾರ್ದು ಗುರು, ಇನ್ನ ಇರಬೇಕು ಅಂತ. ಆ ರೇಂಜ್ಗೆ ಮಾಡಿರೋದು. ಅಟ್ ಪ್ರೆಸೆಂಟ್ 1,30,00,000 ವ್ಯೂಸ್ ಹೋಗೈತೆ. ಅವ್ರ ಚಾನಲಿಗೆ ನಾನು ಕೂಡ ಸಬ್ಸ್ಕ್ರೈಬರ್ ಆಗಿದ್ದೆ ಮುಂಚೆ. ನಾನಿದ್ದಾಗ 72,000 ಏನೋ ಸಬ್ಸ್ಕ್ರೈಬರ್ಸ್ ಇದ್ರು. ಈ ವಿಡಿಯೋ
ಹಾಕೋದಕ್ಕೂ ಮುಂಚೆ ಈ ವಿಡಿಯೋ ಹಾಕಾದ್ಮೇಲೆ ನನಗೆ 1,00,000 ವ್ಯೂಸ್ ಆಗಿದ್ದಾಗ ನೋಡಿದಾಗ ಈಗ ಅಟ್ಟು ಪ್ರೆಸೆಂಟ್ ಇರೋದು 6,40,000 ಸಬ್ಸ್ಕ್ರೈಬರ್ಸು. ಯಪ್ಪ ಬೆಂಕಿ. ಕರ್ನಾಟಕದ ಯೂಟ್ಯೂಬ್ ಹಿಸ್ಟ್ರಿಲೇನೆ ಹಿಂದೆ ಈ ಥರ ಆಗಿಲ್ಲ, ಮುಂದೆ ಈ ಥರ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇದು ಮಾತ್ರ ಸೆನ್ಸೇಷನ್ನು. ಇದು ಈ ಕ್ಷಣಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಈಗ ಪಾಪ್ಯುಲರ್ ಐತೆ ಅಂತ ಹೇಳಿ ಈಗ ಎಲ್ಲರನ್ನು ವಿಡಿಯೋ ಮಾಡೋಕ್ಕೆ ಮುಂದೆ ಯಾರನ್ನು ಕೂಡ ಸೈಲೆಂಟ್ ಆಗಬಾರ್ದು. ಇದಕ್ಕೆ ಧ್ವನಿ ಎತ್ತರಿಗರು ನಮ್ಮ ಜನ ಯಾವಾಗ ರಚ್ಚಿಗೆ ಹೇಳ್ತಿರೋ ನೀವು, ಆಗ ಇದೆಲ್ಲ ಕಡಿಮೆ ಆಗೇ ಆಗುತ್ತೆ. ನ್ಯಾಯದ ಪರ ಧ್ವನಿ ಎತ್ತಿ, ಕಾನೂನು ಯಾವತ್ತಿಗೂ ಕೈಗೆ ಎತ್ಕೊಂಬೇಡಿ. ನ್ಯಾಯದ ಪರ ನಮ್ಮ ಧ್ವನಿ ಇತ್ತು ಅಂತ ಅಂದರೆ ಎಂಥವ್ರನ್ನೂ ಕೂಡ ಬಗ್ಗಿಸ್ಬೋದು. ಹೋರಾಟ ಯಾವಾಗಲೂ ಕೂಡ ನಿಲ್ಲಬಾರ್ದು. 2012ರಲ್ಲಿ ಆಗಿರೋ ಕೇಸಿಗೆ 2025ರಲ್ಲಿ ಈ ರೇಂಜಿಗೆ ಬೆಂಕಿನ ಹಚ್ಚಿದ್ರು ಅಂತ ಅಂದರೆ ಸಮೀರ್ MD ಅವರು ಬೆಂಕಿ ನರೇಶನ್ನು ಅವ್ರದ್ದು ಮಾತೇ ಬರೋದಿಲ್ಲ ಗುರು. ಅದು ವಿಡಿಯೋ ಎಲ್ಲರೂ ನೋಡಿರ್ತಾರೆ ಇಷ್ಟೊತ್ತಿಗೆ. ನಾನು ನೋಡಿದಾಗ ಈ ರೇಂಜಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂತಂದರೆ ನಮ್ಮ ಜನ ಒಳ್ಳೆ ಕಂಟೆಂಟು ಅಂದರೆ ಅಷ್ಟೊಂದು ನೋಡೋದಿಲ್ಲ. ಬಟ್ ಬೆಂಕಿ ನಿಜವಾಗ್ಲೂ ಈ ರೇಂಜ್ಗೆ ಕ್ರೇಜಿ ಸಪೋರ್ಟು. ಧೈರ್ಯ ಮಾಡಿ ಮತ್ತೆ ಪ್ರೈವೇಟಿಂದ ಪಬ್ಲಿಕ್ ಮಾಡಿದ್ರಲ್ಲ, ಅವ್ರ ಗುಂಡಿಗೆ ಮೆಚ್ಚಬೇಕು. ಅಲ್ಲಿಂದ ಆಗಿರೋದು ಇತಿಹಾಸನ 20 ಲಕ್ಷ ಇತ್ತು ಅವರು ಪಬ್ಲಿಕ್ ಮಾಡಿದಾಗ. ಈಗ 1,30,30,00,000 ದಾಟ್ ಹೋಗ್ಬಿಟ್ಟೈತೆ. ಇನ್ಸ್ಟಾಗ್ರಾಮಲ್ಲಿ 8,000 ಫಾಲೋವರ್ಸ್ ಇದ್ರು ಈ ವಿಡಿಯೋ ಮಾಡೋಕ್ಕೂ ಮುಂಚೆ. ಈಗ 3,35,000 ಫಾಲೋವರ್ಸ್ ಆಗಿರೋದು. ಈ ವಿಡಿಯೋ ಮಾಡಿರೋದಕ್ಕೆ ಅವ್ರು ಹಾಕಿರೋ ಎಫರ್ಟಿಗೆ ಎಲ್ಲನೂ ಕೂಡ ಕಡಿಮೆ. ನೀವು ತೋರಿಸೋ ಸಪೋರ್ಟ್ ಹೆಂಗಿರಬೇಕು ಅಂತ ಅಂದರೆ ಇನ್ಫ್ಲುಯೆನ್ಸ್ ಮಾಡೋರ್ಗು ಕೂಡ ಕೈ ಕಾಲು ನಡುಗಬೇಕು. ಅವ್ರಿಗೆ ಮಾತ್ರ ನಾವು ಸಪೋರ್ಟ್ ಮಾಡಬೇಕು, ಮಾಡ್ತಾನೆ ಇರಬೇಕು. ನಿಜವಾಗ್ಲೂ ಈ ಥರ ವೀಡಿಯೋಸ್ನ ಮಾಡೋದಕ್ಕೆ ಗುಂಡಿಗೆ ಬೇಕು ಗುರು. ನಿಜವಾಗ್ಲೂ ಧೈರ್ಯ. ಅದೇನೋ ಹೇಳ್ತಾರಲ್ಲ, ಕೆಳಗೇನೋ 4 ಇರಬೇಕು ಅಂತ, ಅದು ನಿಜನೇ. ಗಟ್ಟಿ ಇರಬೇಕು, ಅದು ಮಾತ್ರ. ಗಟ್ಟಿ ಇಲ್ಲ ಅಂತ ಅಂದರೆ ಈ ಥರ ವಿಡಿಯೋಸು ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ಕೇಸು ಈ ರೇಂಜಿಗೆ ಇಲ್ಲಿವರೆಗೆ ಉಳ್ಕೊಂಡಿರೋದಕ್ಕೆ ಗಿರೀಶ್ ಮುಟ್ಟಣ್ಣ ಸರ್ ಮತ್ತೆ ಮಹೇಶ್ ತಿಮ್ರೋಟಿ ಸರೇನೆ ಕಾರಣ. 13 ವರ್ಷ ಗಿರೀಶ್ ಮುಟ್ಟಣ್ಣ ಸರ್ ಈಗ 2 ವರ್ಷದಿಂದ ಮಹೇಶ್ ತಿಮ್ರೋಟಿ ಸರ್ ಅವ್ರ ಜೊತೆ ಕೈನ ಜೋಡಿಸಿರೋದು. ಬಟ್ ಮಹೇಶ್ ತಿಮ್ರೋಟಿ ಸರ್ ಅವರು 20-25 ವರ್ಷದಿಂದ ಆ ಜಾಗದಲ್ಲಿ ನಡೀತಾ ಇರುವಂಥ ಮೋಸ, ಕಪಟ, ವಂಚನೆ, ನಡೆದಿರೋಂಥ ಅತ್ಯಾಚಾರಗಳು ಇವೆಲ್ಲದ್ರೂ ಕೂಡ ವಿರುದ್ಧ ಹೋರಾಡ್ತಾ ಬಂದಿದ್ದಾರೆ. ಅವ್ರ ಧೈರ್ಯ ಇನ್ನೆಷ್ಟು ಇರಬೇಡ ಗುರು. ಅವ್ರನ್ನೇ ಏನು ಮಾಡೋದಕ್ಕಾಗಿಲ್ಲ. ಅಷ್ಟು ಜನ ಸಪೋರ್ಟ್ ಕೊಟ್ಟಿಲ್ದ ಇದ್ದಾಗ್ಲೇ ಈ ರೇಂಜ್ಗೆ ಸಪೋರ್ಟ್ನ ಕೊಡ್ತಾ ಇದ್ದಾರೆ. ಇನ್ನೇನು ಮಾಡ್ತಾರೆ? ನ್ಯಾಯನ ಕೇಳಿದ್ರೆ ಲೀಗಲ್ ನೋಟಿಸ್ನ ಕೊಡ್ತಾರೆ. ಯೂಟ್ಯೂಬಲ್ಲಿ ವಿಡಿಯೋನ ಮಾಡಿದ್ರೆ ಡಿಲೀಟ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಥ್ರೆಟ್ಟಿಂಗ್ನ ಕೊಡ್ತಾರೆ. ಎಲ್ಲ ಇರಲಿ ಗುರು. ಒಂದು ಸಲ ಒಬ್ಬರು ರಚಿಗೆಳವರಿಗೆ ಒಬ್ಬ ಮಾಡ್ತು ಅಂತ ಅಂದರೆ ಅದೇನೋ ಕಿತಾಡಿ ಕಿರಣ್ ಅವ್ರು ಹೇಳಿದ್ದಾರೆ, ಭಯವೇಕೆ ಏನಾಗಬಹುದು, ಸಾವಿಗಿಂತಲೂ ಮೇಲೆ ಇನ್ನೇನಾಗ್ಬೋದು. ಸಾಯೋದಿಕ್ಕೂ ನಾನು ರೆಡಿ ಅಂತ ಅಂದರೆ ಏನು ಮಾಡೋದಕ್ಕೂ ಕೂಡ ರೆಡಿಯಾಗಿರ್ಬೋದು ಗುರು. ಅಷ್ಟೇ ಇರಬೇಕು ಧೈರ್ಯ. ಮೆಚ್ಚಿದೆ ಗುರು ಸಮೀರ್ MD ಅವ್ರ ಧೈರ್ಯನ. ನಿಜವಾಗ್ಲೂ ನಾನಂತೂ ಎಷ್ಟು ಸಪೋರ್ಟ್, ಎಷ್ಟೋ ಲಾಯರ್ಸ್ಗಳು ಅವ್ರಿಗೆ ವಿಡಿಯೋನ ಮಾಡಾಕಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಟ್ರೋಲ್ ಪೇಜಸ್ ಅವರು ಸಪೋರ್ಟ್ ಮಾಡಿದ್ದಾರೆ. ಕೆಲವೊಂದು ಇಬ್ಬರು ಕಚಡಗಳು ಇವ್ರು ಆಪೋಸಿಟ್ ಮಾತಾಡಿರೋದು, ಮುಸ್ಲಿಂ ಮಾತನ್ನ ಕಟ್ಕೊಂಡು ಹಿಂದೂ ದೇವಸ್ಥಾನದ ವಿರುದ್ಧ ಮಾತಾಡ್ತಿರಲ್ಲ. ಹಿಂದೂ ದೇವಸ್ಥಾನದ ಹಿಂದೂಗಳ ವಿರುದ್ಧ ಆಗಲಿ, ಹಿಂದೂ ದೇವಸ್ಥಾನದ ವಿರುದ್ಧ ಅವ್ರು ಎಲ್ಲಿ ಗುರು ಮಾತಾಡಿದ್ದಾರೆ? ಮೋಸ ಮಾಡೋದ್ರ ಬಗ್ಗೆ. ಈಗ ಮುಸ್ಲಿಮರು ಯಾರು ಮೋಸ ಮಾಡಿದ್ರೆ ನೀವು ಸುಮ್ಮನೆ ಆಗ್ತೀರಾ? ಇಲ್ಲ ಹಿಂದೂನೇ ಯಾರ ನನ್ನ ತಂಗಿನೋ ಇಲ್ಲ ನನ್ನ ಅಕ್ಕನೋ ಇಲ್ಲ ನಮ್ಮ ತಾಯಿನೋ ಯಾರನ್ನಾರು ರೇಪ್ ಮಾಡಿದ್ರೆ ನೀವು ಸುಮ್ಮನೆ ಆಗ್ತೀರಾ? ಆಗ್ತೀಯಾ ಗುರು? ಆಗೋದಿಲ್ಲ ತಾನೆ. ನಮ್ಮ ಮನೆ ಹೆಣ್ಮಕ್ಳಿಗೆ ಎಲ್ಲಿವರೆಗೆ ಆಗೋದಿಲ್ವೋ ಇದೆಲ್ಲ, ಅಲ್ಲಿವರೆಗೂ ಕೂಡ ಇವ್ರು ಯಾರನ್ನು ಬುದ್ಧಿ ಕಲಿಯೋದಿಲ್ಲ. ಆ ಫ್ಯಾಕ್ಟ್ನ ಇಟ್ಕೊಂಡು ಮಾತಾಡಿದ್ದಾರೆ ಅಷ್ಟು ಧೈರ್ಯದಲ್ಲಿ. ಹಿಂದೂ ವಿರೋಧಿ, ಹಿಂದೂಗೆ ಹತ್ತಿಸ್ಕೊಡ್ತಾನೆ, ನೀವು ಅವನ ಮಾತು ಕೇಳ್ತೀವಿ. ಅಯ್ಯೋ ತಗಡೆ, ನಿಮ್ಗೆಲ್ಲ ನಿಜವಾಗ್ಲೂ ಏನು ಗೊತ್ತಿಲ್ಲ. ಸುಮ್ಮನೆ ಮಾತಾಡಬಾರ್ದು. ಒಂದು ಪ್ರಾಪರ್ ವಿಷಯನ ಇಟ್ಕೊಂಡಿದ್ದಾಗ ಅದ್ರ ಬಗ್ಗೆ ಮಾತ್ರ ಮಾತಾಡು. ಅವನು ಮಾತಾಡಿರೋದು ಅವರು ಈ ಥರ ನಡೆದೈತೆ, ಈ ಥರ ಹಿಂಗೆಲ್ಲ ಕೈವಾಡಗಳು ಇದ್ದಾವೆ, ಇದ್ರ ವಿರುದ್ಧ ಧ್ವನಿ ಎತ್ತಿ ಅಂತ ಅವ್ರಿಗೆ ಕೈ ಜೋಡಿಸಿರೋದು. ಅದನ್ನು ಬಿಟ್ಬಿಟ್ಟು ಹಿಂದೂ ದೇವಸ್ಥಾನದ ವಿರುದ್ಧ ಆಗಲಿ ಏನೂ ಮಾತಾಡಿಲ್ಲ. ಇದೇ ಫಸ್ಟ್ ಟೈಮ್ ಗೊತ್ತಾಗಿರೋದು ನನಗೆ. ಧರ್ಮಸ್ಥಳ ಒಂದು ಹಿಂದೂ ದೇವಸ್ಥಾನ ಅಲ್ಲ, ಜೈನ್ ಟೆಂಪಲ್ ಅಂತ ಹೇಳಿ ಅವರೇನೆ ಕ್ಲೈಮ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ವಿತ್ ದಾಖಲೆನೇ ಇದೆ, ಅದನ್ನೇ ತೋರಿಸಿದರು. ಏನೇನೋ ಪೊಲೀಸ್ನವ್ರು ಹಾಕಿರುವಂಥ ಇದರಲ್ಲಿ ಏನೇನಾಯ್ತೋ ಅದ್ರ ಬಗ್ಗೆನೇ ಅವ್ರು ಇಟ್ಕೊಂಡು ಮಾತಾಡೋದು. ಲಿಟ್ರಲಿ ಗುರು, ಈ ವಿಡಿಯೋಗಂತೂ ಹ್ಯಾಟ್ಸ್ ಆಫು. ಎಲ್ಲಿಂದ ತಂದ್ರೋ ಇಷ್ಟೆಲ್ಲ ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ. ಯಾಕೆ ಈ ಹಿಂದೆ ಮಾಡಿದಾಗ ಇಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿರಲಿಲ್ಲ ಅಂತ ಅಂದರೆ ನನ್ನ ಅನಿಸಿಕೆ ಇಷ್ಟೇ. ಯಾಕೆ ಅಂತ ಅಂದರೆ ಅವರು ಈ ಥರ ಎಲ್ಲಾನು ಸೇರಿಸಿ ಒಂದೇ ವಿಡಿಯೋದಲ್ಲಿ ಮಾಡಿರಲಿಲ್ಲ. ಮತ್ತು ಇನ್ನೊಂದು, ಅವ್ರು ಈ ಥರ ಸ್ಟೋರಿನ ಕ್ರಿಯೇಟ್ ಮಾಡಿ ಹೇಳೋದ್ರಲ್ಲಿ ಎಡವಿದ್ರು. ಅದನ್ನು ಸಮೀರ್ MD ಅವರು ಸರಿಯಾಗಿ ನೋಡಿದ್ರು. ಎಲ್ಲ ವಿಡಿಯೋನು ಕೂಡ
ಅನಲೈಸ್ ಮಾಡಿ ಏನು ಮಾಹಿತಿ ನಡೆದೈತೆ ಅಂತ ಕಲೆಕ್ಟ್ನ ಮಾಡಿ ಎತ್ಕೊಂಡು ವಿಡಿಯೋ ಮಾಡಿ ಹಾಕಿರೋದು. ಅದಕ್ಕೆ ಈ ರೇಂಜ್ಗೆ ಓಡಿರೋದು ಗುರು. ಬೆಂಕಿ ಸೆನ್ಸೇಷನ್ 1,30,00,000 ವ್ಯೂಸು ಒಂದು ರೀಸನಲ್ ಲ್ಯಾಂಗ್ವೇಜ್ ಅಲ್ಲಿ ಅಂತ ಅಂದ್ರೆ ಅದು ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಿರೋ ವಿಡಿಯೋದಲ್ಲಿ ಅಂತ ಅಂದ್ರೆ ಹ್ಯಾಡ್ಸ್ ಆಫ್ ಸಮೀರ್ ಎಂ ಡಿ ಸರ್. ನಾವೆಲ್ರಿಗೂ ಕೂಡ ನಿಮ್ಮ ಜೊತೆ ಇದ್ದೀವಿ. ಅದು 1 ಸಬ್ಸ್ಕ್ರೈಬರ್ ಇಂದ 10 ಲಕ್ಷ ಸಬ್ಸ್ಕ್ರೈಬರ್, 1 ಸಬ್ಸ್ಕ್ರೈಬರ್ ಇಂದ ಡಾಕ್ಟರ್ ಬ್ರೋ ಇರುವಂತ 25 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ 1 ಫಾಲೋವರ್ಸ್ ಇಂದ ಲಕ್ಷಾಂತರ ಫಾಲೋವರ್ಸ್ ಇರುವಂತ ಕರ್ನಾಟಕ ಇನ್ಫ್ಲೂಯೆನ್ಸರ್ ಆಗಿರ್ಬೋದು. ಎಲ್ಲಾರನ್ನೂ ಕೂಡ ನಿಮ್ಮ ಜೊತೆ ಇದ್ದಾರೆ. ಟ್ರೋಲ್ ಪೇಜಸ್ ಅವ್ರನ್ನು ಕೂಡ ನಿಮ್ಮ ಜೊತೆ ಇದ್ದಾರೆ. ಯಾರನ್ನು ಕೂಡ ನಿಮ್ಮ ಕೈನ ಬಿಡೋದಿಲ್ಲ ಅಂತ ಹೇಳ್ತಾ ಇದೀವಿ. ನಿಮ್ಮ ಜೊತೆ ನಾವಿದ್ದೀವಿ. ಯಾವುದಕ್ಕೂ ಕೂಡ ತಲೆನ ಕೆಡಿಸ್ಕೊಂಬೇಡಿ. ಯಾವುದೇ ಒಬ್ಬ ಇನ್ಫ್ಲೂಯೆನ್ಸರ್ಗೂ ಕೂಡ ಹೇಳೋದು ಇಷ್ಟೇ, ಟಾಪಿಕ್ನ ಡೈವರ್ಟ್ ಮಾಡಬೇಡಿ ಗುರು. ಇಷ್ಟೇ ಇರ್ಬೇಕು, ನಮಗೆ ಜಸ್ಟಿಸ್ ಸಿಗಬೇಕಷ್ಟೇ. ಯಾರು ಅಪರಾಧಿಗಳು ಹೊರಗಡೆ ಇದ್ದಾರೆ ಅವರಿಗೆ ಕೋರ್ಟ್ ಒಳಗಡೆ ಅವ್ರನ್ನ ಜೈಲ್ ಒಳಗಡೆ ಹಾಕ್ಬೇಕಷ್ಟೇ. ಪಾಪ ಸಂತೋಷ್ ಅನ್ನೋರನ್ನ 10-12 ವರ್ಷ 10 ವರ್ಷ ಅವ್ರ ಜೀವನನೇ ಹಾಳು ಮಾಡಿದಾರಲ್ಲ ಗುರು. ನಮ್ಗೆ ಯಾರು ನಮ್ಮಂತ ಅಮಾಯಕರು ಸಿಕ್ಕಿ ಒಳಗಡೆ ಹಾಕ್ಬಿಟ್ಟು ನಮ್ಮ ಜೀವನ ಹಾಳು ಮಾಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಅವ್ರ ಈ ಕೇಸಿಗೆನೆ ಸಂಬಂಧ ಇಲ್ಲ. ಅದ್ ಹೆಂಗೆ ಗುರು? ನಿಜವಾಗ್ಲೂ ನಮ್ಮ ಅಣ್ಣನೋ ಇಲ್ಲ ನಮ್ಮ ತಂಗಿನೋ ಇಲ್ಲ ಯಾರೋ ನಮ್ಮ ಅಪ್ಪನೋ ಯಾರನ್ನಾರು ತಪ್ಪೇ ಮಾಡಿಲ್ದಾನೆ ಒಳಗಾಗ್ತಾಗ ನಮ್ಗೆ ಎಷ್ಟು ರೋಷ ಕುದಿಯುತ್ತೆ ಗುರು. ನಿಜವಾಗ್ಲೂ ಇದಕ್ಕೆಲ್ಲ ನ್ಯಾಯ ಸಿಗ್ಬೇಕು ಗುರು. ಸಿಕ್ಕೇ ಸಿಗುತ್ತೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ 13 ವರ್ಷ ಆದ್ಮೇಲೆ ಕಣ್ಣ ಬಿಟ್ಟಿದ್ದಾರೆ. ಹೊರಗಡೆ ಇರುವಂತ ಅವರು ಒಳಗಡೆ ಹೋಗ್ಲೇಬೇಕು. ತಪ್ಪು ಮಾಡಿರೋರು ಕಳ್ಸೋಣ ಎಲ್ಲಾರು ಸೇರಿ. ನಾವಿದ್ದೀವಿ. ಸಮೀರ್ ಎಂ ಡಿ ಅವರೇ, ಏನು ತಲೆ ಕೆಡ್ಸ್ಕೊಂಬೇಡಿ. ಅವತ್ತು ಸಬ್ಸ್ಕ್ರೈಬರ್ ಇದ್ದಾಗಲೂ ಇವತ್ತವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಒಂದು ವಿಷಯ ಬೇಜಾರಿತ್ತು, ನೀವು ಗ್ಯಾಮ್ಲಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡಿದ್ರಿ ಅಂತ. ಅದನ್ನು ಬಿಡ್ತು ಅಂತ ಅಂದರೆ ನೀವು ಹಿಂದೂ ವಿರೋಧಿ ಅಂತ ನನಗೆ ಯಾವತ್ತೂ ಕೂಡ ಅನಿಸಿಲ್ಲ, ಅನ್ಸೋದು ಕೂಡ ಇಲ್ಲ. ಯಾಕೆ ಅಂತ ಅಂದರೆ ನಿಮ್ಮದು ಸ್ಯಾಮ್ ಪಾಯಿಂಟ್ ಚಾನಲಿಂದ ಸಮೀರ್ ಎಂ ಡಿಯಿಂದ ದೂತವರೆಗೂ ಕೂಡ ನಿಮ್ಮ ಎಲ್ಲ ವೀಡಿಯೋಸ್ನ ನೋಡಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನೀವು ರೈಟೇ. ಕರ್ನಾಟಕದಲ್ಲಿ ಮೋಸ್ಟ್ ಅಂಡರ್ ರೇಟೆಡ್ ಯೂಟ್ಯೂಬರ್ ಅಂದರೆ ನೀವೇ. ನಿಮ್ಮ ಥರ ಮೇ ಬಿ ನರೇಶನ್ನ ದೊಡ್ಡ ಹಾಲಿವುಡ್ ಇಲ್ಲ ಕರ್ನಾಟಕದಲ್ಲಿ ದೊಡ್ಡ ಪ್ರಶಾಂತ್ ನಿಲು ಅವ್ರು ಯಾವ ಥರ ನರೇಶನ್ ನಾವು ಮಾಡ್ತಾರೆ ಅದರಲ್ಲಿ ಬೆಂಕಿಯಾಗಿ ಮಾಡಿದ್ರ ನರೇಶನ್ನ ಮಾತ್ರ. ಹ್ಯಾಡ್ಸ್ ಆಫ್ ಹೇಳ್ತಾ ಇಲ್ಲಿಂದ ಮಹೇಶ್ ತಿಮ್ರೋಟಿ ಸರ್ಗೂ ಕೂಡ ಹ್ಯಾಡ್ಸ್ ಆಫ್. ಅಷ್ಟು ವರ್ಷದಿಂದ ಹೋರಾಡ್ತಾ ಬಂದಿದ್ದಾರೆ. ನಮ್ಮ ಕೆಚ್ಚದೆ ಹುಲಿ ಗಿರೀಶ್ ಮುಟ್ಟಣ್ಣ ಸರ್ಗೂ ಕೂಡ ಹ್ಯಾಡ್ಸ್ ಆಫ್ ಅಂತ ಹೇಳ್ತಾ ಅವ್ರ ಜೊತೆ ನಿಮ್ಮ ಜೊತೆ ಅವರೆಲ್ಲ ಇರ್ಬೇಕಾದ್ರೆ ಏನಕ್ಕೆ ತಲೆ ಕೆಡಿಸ್ಕೊಳ್ತೀರಾ? ಇಡೀ ಕರ್ನಾಟಕನೇ ನಿಮ್ಮ ಜೊತೆ ಐತೆ. ಇಲ್ಲಿಂದ ಏನೇ ಆಗಲಿ ನಾವು ನಿಮ್ಮ ಜೊತೆ ಇರ್ತೀವಿ ಸಮೀರ್ ಸರ್ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆಲ್ಲ ಏನೇನು ಅನ್ನಿಸ್ತು ಈ ಸೌಜನ್ಯ ಪ್ರಕರಣದಲ್ಲಿ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ ಇದಕ್ಕೆ ಸಂಬಂಧಪಟ್ಟಿಲ್ಲದೆ ಇರ್ಬೋದು, ಬಟ್ ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಬೇಕಾಗಿತ್ತು. ಆ್ಯಸ್ ಎ ಕರ್ನಾಟಕ ಯೂಟ್ಯೂಬರ್ ಆಗಿ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.